ನಮಸ್ಕಾರ. ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ ಪ್ರತಿ ವಾರದಂತೆ ಇಂದು ಕೂಡ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಸೊ ಇವತ್ತು ನಮ್ಮ ಜೊತೆ ಎರಡು ಬಾಲ ಪ್ರತಿಭೆಗಳಿದ್ದಾರೆ. ವಾಯ್ಸ್ ಆಫ್ ಆರಾಧನದಲ್ಲಿ ಸತತವಾಗಿ ಅದೆಷ್ಟೋ ಕಾರ್ಯಕ್ರಮವನ್ನ ನೀಡುವುದರ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಎರಡು ಪ್ರತಿಭೆಗಳು. ಅದು ಬೇರೆ ಯಾರು ಅಲ್ಲ, ನಮಸ್ವಿ ಭಾಸ್ಕರ್ ಹಾಗೂ ಆಶ್ರಿತಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಇವರ ಕಲಾ ಜರ್ನಿಯನ್ನ ತಿಳ್ಕೊಳ್ಳೋಣ, ಸ್ವಲ್ಪ ಫನ್ನಿಯಾಗಿ ಮಾತಾಡೋಣ. ಸೊ ಇವ್ರ ಮುಂದೆ ಏನಾಗ್ಬೇಕು ಅಂತ ಇದ್ದಾರೆ, ಇನ್ ಮುಂದೆ ಏನಾಗ್ಬೇಕು ಅಂತ ಕನಸನ್ನ ಕಟ್ಕೊಂಡಿದ್ದಾರೆ, ಎಲ್ಲವನ್ನ ಕೂಡ ಕೇಳೋಣ. ಎಸ್, ಬನ್ನಿ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ಓಕೆ. ಇವತ್ತು ನಮ್ಮ ವೀಕ್ಷಕರು ನಮಸ್ವಿ ಭಾಸ್ಕರ್ ಹಾಗೂ ಆಶ್ರಿತಾ ಅವರ ಕಲಾ ಜರ್ನಿಯನ್ನ ಕೇಳಲಿಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಸೊ ನೀವು ರೆಡಿ ಇದ್ದೀರಾ? ಎಸ್. ಫುಲ್ ಜೋಶು. ಎಸ್. ಯಾ, ಸೂಪರ್ ಸೂಪರ್. ಎಸ್, ಮೊಟ್ಟ ಮೊದಲನೇದಾಗಿ ನಮಸ್ವಿ ಅವರಿಂದ ಶುರು ಮಾಡುವ. ಸೊ ಮೊಟ್ಟ ಮೊದಲನೇದಾಗಿ ನೀವು ಯಾವ ತರಗತಿಯಲ್ಲಿ ಕಲಿತಾ ಇದ್ದೀರಾ, ನಿಮ್ಮ ಶಾಲೆಯ ಹೆಸರು ಹಾಗೂ ಊರಿನ ಹೆಸರನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರೋಜಿನಿ ಮಧುಸೂದನ್ ಖುಷಿ ಅತ್ತಾವರ್. ನನ್ನ ಊರು ಪುತ್ತೂರು. ಎಸ್, ಕ್ಯೂಟಿ. ಎಸ್, ನೆಕ್ಸ್ಟ್ ಆಶ್ರಿತಾ ಅವರು ಹೇಳಿ. ನಿಮ್ಮ ಇದು ಸ್ಕೂಲ್ ಯಾವುದು ಆ್ಯಂಡ್ ಎಷ್ಟನೇ ಕ್ಲಾಸಲ್ಲಿ ನೀವು ಕಲಿತಾ ಇದ್ದೀರಾ, ನಿಮ್ಮ ಊರಿನ ಹೆಸರನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ಎಲ್ಲರೂ ನಮಸ್ಕಾರ. ನನ್ನ ಊರಿನ ಹೆಸರು ಬಿರಾವ್. ನನ್ನ ಸ್ಕೂಲ್ ಹೆಸರು ಆಲಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಹೌದಾ? ಓಕೆ. ಎಸ್, ಎಲ್ಲ ಪುಟ್ಟ ಪುಟ್ಟಾಣಿ ಪ್ರತಿಭೆಗಳು ನಮ್ಮ ಈಗಿನ ಕಾರ್ಯಕ್ರಮದಲ್ಲಿ ಪ್ರತಿಭಾ ಚುಕ್ಕಿಗಳಲ್ಲಿ ನಾವು ನೋಡ್ತಾ ಇರ್ಬೋದು. ಮೊನ್ನೆಯಿಂದ ತುಂಬಾ ಪುಟ್ಟ ಪುಟ್ಟಾಣಿ ಮಕ್ಕಳು ಬರ್ತಾ ಇದ್ದಾರೆ ಆ್ಯಂಡ್ ಅವರ ಜೊತೆ ಮಾತಾಡುವುದೇ ಒಂದು ಖುಷಿ. ಯಾಕೆಂತ ಹೇಳಿದ್ರೆ ಇವಾಗಿನ ಮಕ್ಕಳೇ ನೆಕ್ಸ್ಟ್ ನಮ್ಮ ಮುಂದಿನ ಒಂದು ಭಾರತವನ್ನ ಬೆಳೆಸುವಂತವ್ರು. ಆ್ಯಂಡ್ ಇವಾಗ್ಲೂ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಅಂತ ಹೆಚ್ಚು ನಾವು ದೊಡ್ಡವರ ಸಂಖ್ಯೆಗಿಂತ ಹೆಚ್ಚಾಗಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳೇ ನಮ್ಮ ಎಲ್ಲ ವಾಯ್ಸ್ ಆಫ್ ಆರಾಧನಾ ಕಾರ್ಯಕ್ರಮದಲ್ಲಿ ನಾವು ನೋಡ್ಬೋದು. ಆದ್ರಿಂದ ಎಲ್ಲಾ ಮಕ್ಕಳಿಗೂ ಕೂಡ ಸ್ಟೇಜ್ ಫಿಯರ್ ಅಂತ ಹೇಳುವಂಥದ್ದು ಅಥವಾ ಕ್ಯಾಮರಾದ ಮುಂದೆ ಮಾತಾಡ್ಲಿಕ್ಕೆ ಅಂತ ಹೇಳ್ಬೋದು, ಯಾವುದೇ ಫಿಯರ್ಗಳು ಇರುವುದಿಲ್ಲ. ಸೊ ಆದ್ರಿಂದ ಎಸ್, ಮುಂದಕ್ಕೆ ನೀವು ಹೇಳಿದ್ರಿ ನಿಮ್ಮ ಸ್ಕೂಲ್ನ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ, ನೀವು ನೋಡಿ ನೀವು ಎಷ್ಟೋ ಕಾರ್ಯಕ್ರಮಗಳನ್ನೆಲ್ಲ ಅಟೆಂಡ್ ಮಾಡ್ತಾ ಇರ್ತೀರಾ. ವಾಯ್ಸ್ ಆಫ್ ಆರಾಧನಾ ಕಾರ್ಯಕ್ರಮವೇ ಅದೆಷ್ಟು ಆಗ್ತಾ ಇರ್ತದೆ, ತಿಂಗಳು ಎಲ್ಲ ಕಾರ್ಯಕ್ರಮ ಬರ್ತದೆ. ಒಮ್ಮೊಮ್ಮೆ ಸ್ಕೂಲ್ ಇರುವ ಟೈಮಲ್ಲೇ ನಿಮಗೆ ಪ್ರೋಗ್ರಾಮ್ ಎಲ್ಲ ಬರ್ತದೆ. ಸೊ ಅವಾಗ ಸ್ಕೂಲಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ? ಆಶ್ರಿತಂಗೆ ಸ್ಕೂಲಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ? ತುಂಬಾ ಸಪೋರ್ಟ್ ಮಾಡ್ತಾರೆ. ರಜೆ ಎಲ್ಲ ಕೇಳಿದ್ರೆ ಕೊಡ್ತಾರಾ? ಬೈದಿಲ್ಲ ಅಲ್ಲ, ರಜೆ ಕೊಡ್ತಾರೆ. ಎಸ್, ನಮಸ್ತೆ ಅವರಿಗೆ. ನನಗೆ ನನ್ನ ಸ್ಕೂಲ್ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಮತ್ತೆ ತುಂಬಾ ಪ್ರೀತಿ ಮಾಡ್ತಾರೆ ಎಲ್ಲ. ಹೌದಾ? ಯಾವ್ದಾದ್ರು ಈಗ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಎಲ್ಲ ಇರ್ತದೆ, ನಿಮಗೆ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಇರ್ತದಲ್ಲ, ಸೊ ಹಾಗೆಲ್ಲ ಇರುವಾಗ ನಿಮ್ಮ ಕರ್ಕೊಂಡು ಹೋಗ್ತಾರಾ? ಕರ್ಕೊಂಡು ಹೋಗ್ತಾರೆ. ಯಾವ್ದಕ್ಕೆಲ್ಲ ಹೋಗಿದ್ದೀರಾ ನೀವು? ಯಾವ್ದಕ್ಕೆಲ್ಲ ಹೋಗಿದ್ದೀರಿ? ಸಿಂಗಿಂಗ್, ಆಶು ಭಾಷಣ ಮತ್ತೆ ತುಂಬಾ ಹೋಗಿದ್ದೇನೆ. ಹೌದಾ? ಸೂಪರ್. ನೀವು? ನಾನು ಡ್ಯಾನ್ಸ್ಗೆಲ್ಲ ಹೋಗಿದ್ದೇನೆ. ಹೌದಾ? ಪ್ರೈಸ್ ಬಂದಿದೆ ಇಬ್ಬರಿಗೂ? ಎಸ್, ಬಂದಿರ್ಲೇಬೇಕು 100%. ಎಸ್, ಮುಂದಕ್ಕೆ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಸ್ಕೂಲಲ್ಲಿ ಕಲೀಲಿಕ್ಕೆ? ಇಂಗ್ಲಿಷ್. ಇಂಗ್ಲಿಷ್ ಯಾಕೆ? ಯಾಕಂದ್ರೆ ಆ ಮ್ಯಾಮ್ ನಮ್ಗೆ ತುಂಬಾ ಒಳ್ಳೆಯಾಗಿ ಮ್ಯಾಮ್ ಇಷ್ಟ ಆದದಕ್ಕೆ ಸಬ್ಜೆಕ್ಟ್ ಕೂಡ ಇಷ್ಟ. ಓಕೆ, ನಿಮಗೆ? ಮ್ಯಾಥ್ಸಾ? ಸ್ಪೆಷಲ್. ವಾವ್, ಸೂಪರ್. ಮ್ಯಾಥ್ಸ್ ಯಾಕೆ? ಯಾಕಂದ್ರೆ ಮ್ಯಾಥ್ಸ್ ತುಂಬಾ ಚೆನ್ನಾಗಿ ಓದಿಸ್ತಾರೆ ಮತ್ತೆ ಒಳ್ಳೆದಾಗಿ ಓದಿಸ್ತಾರೆ. ನಾನು ಆದಷ್ಟು ಎಲ್ಲರ ಬಾಯಲ್ಲಿ ಕಷ್ಟದ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದ್ರೆ ಅವರ ಬಾಯಿಂದ ಮೊಟ್ಟ ಮೊದಲನೇದಾಗಿ ಬರೋದು, ಎಕ್ಸ್ಪೆಷಲಿ ನನ್ನ ಬಾಯಿಂದ ಬರುವಂಥದ್ದು ಅದು ಮ್ಯಾಥ್ಸ್ ಅಂತ. ಆದ್ರೆ ಆಶ್ರಿತ್ ಅವರಿಗೆ ಮ್ಯಾಥ್ಸ್ ಅಂತ ಹೇಳಿದ್ರೆ ತುಂಬಾ ಈಸಿ ಅಂತೆ. ಸೂಪರ್. ಹಾಗಾದ್ರೆ ಎಲ್ಲವೂ ಕೂಡ ನಿಮಗೆ ತುಂಬಾ ಈಸಿ ಅನ್ಸುತ್ತೆ ಅಲ್ಲ ಇಬ್ಬರಿಗೂ? ಎಸ್, ಕಲೆಯಲ್ಲಿ ಇದ್ದವರಿಗೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳು ಈಸಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ನೀವು ಆ ಡ್ಯಾನ್ಸಿನ ಸ್ಟೆಪ್ಸ್ ಅನ್ನ ತಲೆಯಲ್ಲಿ ಇಟ್ಕೊಳ್ಬೇಕು, ಸಿಂಗಿಂಗ್ ನ ಸ್ಟೆಪ್ಸ್ ಅನ್ನ ತಲೆಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಸಬ್ಜೆಕ್ಟ್ಗಳೆಲ್ಲ ಒಂದು ವಿಷಯವಾ ಅಲ್ಲ? ಹೌದು. ಎಸ್, ಮುಂದಕ್ಕೆ ಸೊ ನೀವೆಲ್ಲರೂ ಕೂಡ ನಿಮ್ಮನ್ನ ಚಿಕ್ಕ ವಯಸ್ಸಿನಿಂದ ಕಲೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಲ್ವಾ? ಸೊ ಆದ್ರಿಂದ ಯಾವುದೆಲ್ಲ ಆಕ್ಟಿವಿಟೀಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನಮಸ್ವಿ ಅವರೇ? ಸಿಂಗಿಂಗ್, ಡ್ಯಾನ್ಸಿಂಗ್, ಕತೆ ಹೇಳುವುದು, ಕತೆ ಬರೆಯುವುದು, ಸಾಂಗ್ ಬರೆಯುವುದು ಮತ್ತೆ ಕಾಮಿಕ್ಸ್ ಎಲ್ಲ. ಓಕೆ. ನಾನು ಹೇಳ್ಬೇಕಂದ್ರೆ ನಮಸ್ವಿ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ತಮ್ಮದೇ ಆದಂತಹ ಒಂದು ಥಿಂಕಿಂಗ್ ಇಂದ, ತಮ್ಮದೇ ಆದಂತಹ ಯೋಚನೆಯಿಂದ ಹಾಡುಗಳನ್ನ ಬರೀತಾರೆ, ಹಾಗೆ ಕತೆಗಳನ್ನ ಕೂಡ ಬರೀತಾರೆ. ಸೊ ಆದ್ರಿಂದ ಇದನ್ನ ಕೇಳಿ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಹಾಡು ಕೇಳಬೇಕು ಅಂತ ಆಸೆ ಆಗಿರ್ತದೆ. ಆದ್ರಿಂದ ನಮಸ್ವಿ ಅವರು ಒಂದು ಹಾಡನ್ನ ಹೇಳ್ತೀರಾ?
ಎಸ್. ಈರೆಯನ್ನ ಆಸುರತ ದೇವರು ಆ ದೇವರಿನ ಪ್ರತಿರೂಪನೇರು ಎನ್ನ ತೆಲಿಕೆ ನಲಿಕೇಡು ಈರೆ ಎನ್ನ ಮೋಕೆದ ಅಮ್ಮ ಎಂಕ್ ಕೊರಿಯರ್ ಜನ್ಮ ಸಾರಾ ಜನ್ಮ ಕರಿಂಡಲ ಮರಪಯ ಈರೆನು ಅಮ್ಮ 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 ಎನ್ನ ಮೋಕೆದ ಅಮ್ಮ 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 ಎನ್ನ ಮೋಕೆದ ಅಮ್ಮ. ಸೂಪರ್. ಇದು ಸಾಂಗ್ ನೀವು ಬರ್ತಿರುವಂತದ ವಂಡರ್ಫುಲ್ ಆಗಿ ಬರ್ದಿದ್ದೀರಾ ಎಲ್ಲ. ನೀವಂದ್ರೆ ನಿಮ್ಮ ಅಮ್ಮನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು, ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಅನ್ಸುತ್ತೆ ಅಲ್ವಾ, ಸೊ ಅದಕ್ಕೆ ಅಮ್ಮನ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಾಂಗ್ ಕೂಡ ನಮ್ಮ ಮನಸ್ಸು ಶುದ್ಧ ಇದ್ರೆ ಬರೆಯುವಂತಹ ಲಿರಿಕ್ಸ್ಗಳು ಕೂಡ ಅಷ್ಟೇ ಖುಷಿಯಾಗಿ ಪ್ರೀತಿಯಿಂದ ಪರ್ಫೆಕ್ಟ್ ಆಗಿ ಬರ್ತದಂತೆ. ಅಂದರೆ ತುಂಬ ಚೆನ್ನಾಗಿ ಹಾಡಿದ್ದೀರಾ. ಇನ್ನು ಮುಂದಕ್ಕೆ ಕೂಡ ಅದ್ಭುತವಾದಂತಹ ಹಾಡುಗಾರಿಕೆಯನ್ನು ಬರೆದು ಅದ್ಭುತವಾದಂತಹ ಹಾಡುಗಾರಿಕೆಯನ್ನು ಹಾಡಿ ಎಲ್ಲರ ಮನಸ್ಸನ್ನು ಇನ್ನಷ್ಟು ಗೆಲ್ಲುವ ಹಾಗೆ ಆಗಲಿ. ಎಸ್, ಆಶ್ರಿತಾ ಅವರು, ಮುಂದಕ್ಕೆ ನಿಮ್ಮ ಜೀವನದಲ್ಲಿ ನೀವು ಯಾವುದೆಲ್ಲ ಕಲೆಯನ್ನು ನಿಮ್ಮಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ? ಡ್ರಾಯಿಂಗ್, ಡ್ಯಾನ್ಸ್, ಕರಾಟೆ, ಭರತನಾಟ್ಯ, ಸ್ವಿಮ್ಮಿಂಗ್. ಎಸ್, ನೀವು ಸ್ವಿಮ್ಮಿಂಗ್ ಕೂಡ ಮಾಡ್ತೀರಾ? ಎಷ್ಟನೇ ಕ್ಲಾಸಲ್ಲಿ ಸೇರಿದ್ದು ಸ್ವಿಮ್ಮಿಂಗಿಗೆ? 1ನೇ ಕ್ಲಾಸಲ್ಲಿ. ಓ, 1ನೇ ಕ್ಲಾಸಲ್ಲಿ. ಅಂದ್ರೆ ಇವಾಗ ಸದ್ಯಕ್ಕೆ ಸೇರಿದ್ದೀರಾ. ಹಾಗಾದ್ರೆ ಯಾವ್ದಾದ್ರು ದೊಡ್ಡ ನೀರಲ್ಲಿ ನಿಮ್ಮನ್ನು ಬಿಟ್ರೆ ನೀವು ಹೋಗ್ತೀರಾ ಸ್ವಿಮ್ ಮಾಡಿಕೊಂಡು? ಹೋಗ್ತೀರಾ? ಎಸ್, ಸೂಪರ್. ಹಾಗಾದ್ರೆ ನೀವೊಂದು ಸಾಂಗ್ ಹೇಳ್ತೀರಾ? ಎಸ್. ಬೊಂಬೇಲುತ್ತೈತೆ ಮತ್ತೇಲುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳೆಂದು ಆರಾಧಿಸುರ ರತ್ನನು ರಾಣಿಸಿಯೇ ನೋಡು ಬೇಡಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಎಸ್, ಸೂಪರ್ ಸೂಪರ್. ಇಬ್ರು ಕೂಡ ಅದ್ಭುತವಾಗಿ ಹಾಡನ್ನ ಹಾಡಿದ್ದೀರಾ. ಇನ್ನು ಮುಂದಕ್ಕೆ ದೊಡ್ಡ ಗಾಯಕಿಯಾಗಿ ಬರಬೇಕು, ಆಯ್ತಾ? ಆವಾಗ ಶ್ರೇಯಾ ಅಕ್ಕನೇ ವಾಪಸ್ ನಿಮ್ಮಿಬ್ಬರನ್ನು ಕೂಡ ಇಂಟರ್ವ್ಯೂ ಮಾಡ್ಬೇಕು ಇನ್ನೊಂದ್ಸಲ, ಆಯ್ತಾ? ದೊಡ್ಡ ಸಿಂಗರ್, ದೊಡ್ಡ ಡ್ಯಾನ್ಸರ್ ಆಗಿ ಎಲ್ಲ ಹೆಸರು ಮಾಡಿ ಆದ್ಮೇಲೆ. ಓಕೆ, ಡೀಲ್ ಅಲ್ಲ? ಡೀಲ್. ಎಸ್. ಶ್ರೇಯಾ ಅಕ್ಕ ಕರೆಯೋಗ ಬರ್ಬೇಕಾಗ. ಓಕೆ, ನೆಕ್ಸ್ಟ್. ಸೊ ಇವಾಗ ನಿಮಗೆ ಸ್ಕೂಲಲ್ಲಿ ಪಿ ಟಿ ಪೀರಿಯಡ್ ಇರ್ತದೆ, ಅಥವಾ ಈಗ ಮನೆಯಲ್ಲೇ ನೀವು ಯಾರಾದರೂ ಕಸಿನ್ಸ್ ಬಂದ್ರೇನಾ, ಫ್ರೆಂಡ್ಸ್ ಬಂದ್ರೇನಾ, ನೀವು ಮನೆಯಲ್ಲೆಲ್ಲ ಆಟ ಆಡ್ತೀರಾ. ಆದ್ರಿಂದ ನಿಮ್ಮ ಫೇವ್ರೆಟ್ ಗೇಮ್ ಯಾವುದು ಅಂತ? ಇಲ್ಲಿ ಗೇಮ್ ಅಂತೂ ಆಟ ಆಡಿಸೋಕ್ಕಾಗಲ್ಲ, ಆದ್ರಿಂದ ಯಾವ ಗೇಮ್ ನಿಮಗೆ? ಇಂಡೋರ್ ಗೇಮ್ ಇಷ್ಟನಾ, ಔಟ್ಡೋರ್ ಗೇಮ್ ಇಷ್ಟನಾ? ನಿಮಗೆ ಯಾವ್ದು ಇಷ್ಟ? ನನಗೆ ಲಗೋರಿ. ಲಗೋರಿ ಇಷ್ಟನಾ? ಯಾರ ಜೊತೆ ಎಲ್ಲ ಆಟ ಆಡೋದು ನೀನು? ನನ್ನ ಫ್ರೆಂಡ್ ಜೊತೆ ಆಟ ಆಡ್ತೀರಾ? ಮನೆಗೆ ಬರ್ತಾರ ಫ್ರೆಂಡ್ಸ್ ಎಲ್ಲ, ಆಗ ಒಟ್ಟಿಗೆ ಸೇರಿ ಆಟ ಆಡ್ತೀರಾ? ಎಸ್, ಸೂಪರ್. ಇಂಡೋರ್ ಗೇಮ್ಸ್ ಅಲ್ಲಿ ಮನೆ ಒಳಗಡೆ ಆಟ ಆಡೋದು ಅದಿಷ್ಟ ಇಲ್ಲ? ಚೆಸ್ಸು. ಎಸ್, ಸೂಪರ್. ಎಸ್. ನಮಸ್ತೆ ಅವರೇ. ನನಗೆ ಕಣ್ಣ ಮುಚ್ಚಾಲೆ ಆಡುವುದು. ಕಣ್ಣು ಮುಚ್ಚಾಲೆ. ಓಕೆ, ಬೇರೆ? ಇಂಡೋರ್ ಲೂಡೋ. ಲೂಡೋ. ಓಕೆ, ಯಾರ ಜೊತೆ ಆಟ ಆಡೋದು ನೀವು? ಅಮ್ಮನ ಜೊತೆ ಆಟ ಆಡ್ತೀರಾ? ಎಸ್, ಸೂಪರ್. ಎಸ್, ಮುಂದಕ್ಕೆ ಈಗ ನಾವು ನೋಡ್ತಾ ಇರ್ಬೋದು, ಈಗ ಕೆಲವು ವರ್ಷಗಳ ಹಿಂದೆ ನೀವು ಎಷ್ಟನೇ ಕ್ಲಾಸಲ್ಲಿ ಇದ್ರಿ ಅಂತ ಗೊತ್ತಿಲ್ಲ, ಕೆಲವು ವರ್ಷಗಳ ಹಿಂದೆ ನಿಮಗೆ ಕೊರೋನಾ ರಜೆ ಇತ್ತು, ಹೌದಲ್ವಾ? ನೀವು ಆಗ ಸ್ಕೂಲಿಗೆ ಹೋಗ್ತಾ ಇದ್ರಾ ಕೊರೋನಾ ರಜೆಯಲ್ಲಿ? ಇಲ್ಲ. ಓ, ನಿಮಗೆ ಸ್ಕೂಲೇ ಇರ್ಲಿಲ್ವಲ್ಲ ಆಗ? ನೀವು ಸ್ಕೂಲಿಗೆ ಸೇರಿಲ್ಲ, ಪರವಾಗಿ, ಇಟ್ಸ್ ಓಕೆ. ಕೊರೋನಾ ಟೈಮಲ್ಲಿ ನಿಮಗೆ ಹೊರಗೆ ಹೋಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ, ಎಲ್ಲ ಫ್ಯಾಮಿಲಿಯವರು ನಿಮ್ಮ ಮನೆಗೆ ಬಂದು ಇರ್ತಿದ್ರು, ಹೌದಲ್ಲ? ಹೊರಗೆ ದೂರ ಇದ್ದವರೆಲ್ಲ ನಿಮ್ಮ ಮನೆಯಲ್ಲೇ ಇರ್ತಾ ಇದ್ರು. ಸೊ ಅವಾಗ ನೀವು ಫ್ಯಾಮಿಲಿ ಒಟ್ಟಿಗೆಲ್ಲ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ? ಅಂದ್ರೆ ಸುಮ್ಮನೆ ಕೂತ್ಕೊಳ್ತಿ ಟಿವಿ ಮೊಬೈಲ್ ನೋಡ್ತಿದ್ರ, ಅಥವಾ ಏನೆಲ್ಲ ಮಾಡ್ತಿದ್ರಿ? ಏನೆಲ್ಲ ಕಲ್ತ್ರಿ ಫ್ಯಾಮಿಲಿ ಜೊತೆ ಇದ್ದು? ನನಗೆ ಅವಾಗ ನಾನು ತುಂಬಾ ಸಣ್ಣ ಇದ್ದೆ, ಅದಕ್ಕೆ ನನಗೆ ನೆನಪಿಲ್ಲ ಆಯ್ತು. ಆದ್ರೆ ನಿನ್ನ ರಜೆಯಲ್ಲಿ ಅಂತ ಅಂದ್ರೆ 3rd ಸ್ಟ್ಯಾಂಡರ್ಡ್ ಆದ್ಮೇಲೆ ರಜೆ ಸಿಕ್ಕಿತ್ತಲ್ಲ, ಅವಾಗ ಹೇಳ್ಬೇಕಾ? ಅದ್ ಹೇಳಿ, ನಿಮಗೆ ಯಾವ ರಜೆ ಆದ್ರೂ ಆಯ್ತು, ನೀವ್ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತ ನಮಗೆ ಗೊತ್ತಾದ್ರೆ. ನಾನು ಸ್ವಲ್ಪ ಟಿವಿ ನೋಡಿದೆ, ಮತ್ತೆ ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಿದ್ದೆ, ಪಾರ್ಕ್ಗೆ ಮತ್ತೆ ಬೀಚಿಗೆಲ್ಲ ಹೋಗಿದ್ವಿ, ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು. ಓಕೆ, ಫ್ಯಾಮಿಲಿ ಬೀಚಿಗೆಲ್ಲ ಹೋಗಿ ಹಂಗೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತೀರಾ ರಜೆಯಲ್ಲಿ ನೀವು? ಹಾಗಾದ್ರೆ ಓಕೆ. ನೀವು ಆಶ್ರಿತಾ ಅವರು? ನಾನು ಮನೆಯಲ್ಲೇ ಕೂತ್ಕೊಂಡು ಒಂಚೂರು ಟಿವಿ ನೋಡ್ತೀನಿ, ಆದ್ಮೇಲೆ ಆಟ ಆಡ್ತೀನಿ, ಅಮ್ಮನಿಗೆ ಎಲ್ಲ ಸಹಾಯ ಮಾಡ್ತೀನಿ, ಸ್ವಲ್ಪ ಕಿರಿಕಿರಿ ಮಾಡ್ತೀನಿ. ಇಲ್ಲ, ಓಕೆ ಓಕೆ, ಕಂಟಿನ್ಯೂ.
ಆದ್ಮೇಲೆ ಬರುತ್ತೇನೆ ಅಷ್ಟೇ. ಅಷ್ಟೇ, ಟೈಮ್ ಹಾಗೆ ಸ್ಪೆಂಡ್ ಮಾಡ್ತೀರಾ ನೀವು? ಓಕೆ. ಆಮೇಲೆ ಈಗ ಟೈಮಲ್ಲಿ ನೀವು ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಕಲ್ತಿದ್ದೀರಾ ಅಮ್ಮನೊಟ್ಟಿಗೆ ಸೇರಿ? ಏನೆಲ್ಲ ಅಡುಗೆ ಮಾಡ್ತೀರಾ ನೀವು? ನಾನು ಅಂದರೆ ಟೊಮೆಟೊ ಸಾರು ಮಾಡ್ತೀನಿ, ಮತ್ತು ಎಗ್ ಕರಿ ಮಾಡ್ತೀನಿ, ಟೀ ಮಾಡ್ತೀನಿ, ಮ್ಯಾಗಿ ಮಾಡ್ತೀನಿ, ಮತ್ತು ತುಂಬ ಮಾಡ್ತೀನಿ. ಸೂಪರ್. ನನಗೆ ಶೇಮ್ ಆಗ್ತಾ ಉಂಟು, ನನಗೆ ಶೇಮ್ ಆಗ್ತಾ ಉಂಟು. ಸೂಪರ್. ನೀವು? ನಾನು ಪಾಯಸ ಮಾಡ್ತೇನೆ, ನೂಡಲ್ಸ್ ಮಾಡ್ತೇನೆ, ಮ್ಯಾಗಿ ಹೌದಾ? ಆಮೇಲೆ ಬಿಸಿ ನೀರು ಮಾಡ್ತೇನೆ. ಬಿಸಿ ನೀರು ದೊಡ್ಡ ಕೆಲಸ, ಬಿಸಿ ನೀರು. ಎಸ್, ಇಷ್ಟು ಚಿಕ್ಕ ಏಜಲ್ಲೇ ನೀವು ಕಲೆಯನ್ನು ಕಲಿತುಕೊಂಡು ಅದರೊಟ್ಟಿಗೆ ನಿಮ್ಮ ಸ್ಕೂಲ್ ವರ್ಕ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಅದರ ಜೊತೆಗೆ ಈ ಎಲ್ಲವನ್ನ ಕೂಡ ಒಟ್ಟಿಗೆ ಬ್ಯಾಲೆನ್ಸ್ ಮಾಡುವಂಥದ್ದು ಸುಲಭದ ಮಾತಲ್ವೇ ಅಲ್ಲ. ಇಷ್ಟೊತ್ತು ಒಮ್ಮೊಮ್ಮೆ ನಡುವಲ್ಲಿ ನಾನು ಕಾಮಿಡಿ ಮಾಡ್ತಾ ಇದ್ರೆ, ಬಟ್ ನೀವು ತುಂಬ ಅಂದರೆ ತುಂಬ ಗ್ರೇಟ್. ಯಾಕೆ ಅಂತ ಹೇಳಿದರೆ ಈ ಎಲ್ಲ ಕೆಲಸವನ್ನು ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಿದ್ದೀರಲ್ಲ. ಸೊ ಆದ್ದರಿಂದ ವೆರಿ 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 ಆಲ್ ದಿ ಬೆಸ್ಟ್. ಯಾಕೆಂದರೆ ಮುಂದೆ ಫ್ಯೂಚರಲ್ಲಿ ಇನ್ನಷ್ಟು ನೀವು ಸಾಧನೆ ಮಾಡುವಂಥ ಹಾಗೆ ಆಗಲಿ ಅಂತ. ಸೊ ಇದೀಗ ನೀವು ಗೊತ್ತು, ನೀವೆಷ್ಟೋ ಸಾಧನೆಯನ್ನು ಮಾಡ್ತಾ ಬಂದಿದ್ದೀರಾ. ನೀವು ಯಾವುದೇ ಪ್ರೋಗ್ರಾಮಿಗೆ ಹೋಗಬೇಕು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ನಿಮಗೆ ಸಪೋರ್ಟ್ ಮಾಡಿರ್ತಾರೆ ಅಲ್ವಾ. ಸೊ ಆದ್ದರಿಂದ ನಿಮ್ಮ ಅಮ್ಮನ ಬಗ್ಗೆನ ಅಪ್ಪನ ಬಗ್ಗೆ ಯಾರ ಬಗ್ಗೆ ಆದರೂ ಹೇಳಬೇಕು ಅಂತ ಇದ್ದರೆ ಯಾರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮಸ್ವಿ ಅವರೇ? ಅಪ್ಪನ ಬಗ್ಗೆ ಹೇಳಿ. ಅವ್ರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ, ಮತ್ತು ನನಗೆ ನಾನು ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ, ಮತ್ತು ನಾನು ಸಣ್ಣದಿರುವಾಗೆಲ್ಲ ನನ್ನನ್ನು ಆಟ ಆಡಿಸ್ತಿದ್ರು. ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಆಟ ಆಡಿಸ್ತಾರೆ, ಎಲ್ಲದರಲ್ಲೂ ಕೂಡ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗಾದ್ರೆ ಆಶ್ರಿತ ಅವರಿಗೆ ಯಾರ ಬಗ್ಗೆ? ಅಪ್ಪನ ಬಗ್ಗೆನಾ? ಓಕೆ. ಹಾಗಾದ್ರೆ ಅಮ್ಮನಿಗೆ ಈಗ ಬೇಜಾರಾಗ್ತದೆ. ಅಮ್ಮನ ಬಗ್ಗೆ ಯಾರು ಕೇಳುವುದಿಲ್ಲಲ್ಲ. ಪರವಾಗಿಲ್ಲ, ಹೇಳಿ. ಅಪ್ಪ ನನಗೆ ತುಂಬ ಆಟ ಆಡಿಸ್ತಾರೆ, ಆಮೇಲೆ ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಗುಡ್ ಮಾಡ್ತಾರೆ. ಓಕೆ, ನೀವೇನ್ ಮಾಡಿದ್ರು ಕೂಡ ಅದಕ್ಕೆ ಗುಡ್ ಅಂತೇಳಿ ಅಪ್ರಿಶಿಯೇಟ್ ಮಾಡ್ತಾರೆ ನಿಮ್ಮನ್ನು. ಓಕೆ, ಅಷ್ಟೇನಾ? ಅದಕ್ಕೆ ತುಂಬ ಇಷ್ಟ ಅಪ್ಪ ಅಂದರೆ. ಹಾಗಾದರೆ ಈಗ ಇಬ್ಬರು ಅಪ್ಪನವರಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿರ್ತದೆ. ಆ್ಯಂಡ್ ನೀವು ಅಂದರೆ ಈಕ್ವಲ್ ಆಗಿ ಪ್ರೀತಿ ಮಾಡ್ತೀರಾ ಅಪ್ಪನನ್ನು ಅಮ್ಮನನ್ನು. ಸೊ ಅದರಿಂದ ನಿಮಗೆ ಇಷ್ಟು ಸಪೋರ್ಟ್ ಮಾಡುವಂತಹ ತಂದೆ ತಾಯಿ ಸಿಗಬೇಕು ಅಂತ ಹೇಳಿದರೆ ಎಲ್ಲರಿಗೂ ಆಪರ್ಚುನಿಟಿ ಸಿಗೋದಿಲ್ಲ. ಸೊ ಎಜುಕೇಷನಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿಕೊಂಡು ಎಷ್ಟೋ ಫ್ಯಾಮಿಲಿಯಲ್ಲಿ ಎಷ್ಟೋ ಮಕ್ಕಳ ಪ್ರತಿಭೆ ಅಲ್ಲೇ ಕುಗ್ಗಿ ಹೋದದನ್ನು ಕೂಡ ನಾವು ನೋಡಿರ್ತೇವೆ. ಆದರೆ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಸಪೋರ್ಟ್ ನಿಮಗೆ ಸಿಗ್ತಾ ಉಂಟು ಅಂತ ಹೇಳಿದರೆ ನೀವು ತುಂಬ ಲಕ್ಕಿ ಅಲ್ವಾ? ಎಸ್. ಓಕೆ. ಸೊ ಆದ್ರಿಂದ ನಿಮ್ಮ ಕಡೆಯಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಿಬಿಡಿ, ಇಬ್ರು ಒಟ್ಟಿಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್, ಈಗ ತುಂಬ ಖುಷಿಯಾಗಿರ್ತದೆ. ಯಾಕೆಂತ ಹೇಳಿದರೆ ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆದರೆ ನಿಮಗೆ ಒಂದು ಕ್ಷಣದಲ್ಲಿ ನಿಮಗೆ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ನಿಮಗೆ ಟೈಮೇ ಸಿಗೋದಿಲ್ಲ. ಅಥವಾ ಅವರೊಟ್ಟಿಗೆ ಓಕೆ ಅಮ್ಮ ಅಪ್ಪ ನನಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಒಂದು ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಆದ್ದರಿಂದ ಇಂಥ ಒಂದು ಟೈಮ್ ಸಿಗುವಾಗ, ಇಂತಹ ಒಂದು ಆಪರ್ಚುನಿಟಿ ಸಿಗುವಾಗ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೇಕು, ಹೌದಲ್ವಾ? ಸೊ ಮುಂದಕ್ಕೆ ಎಲ್ಲರಿಗೂ ಕಾಡುವಂತಹ ಒಂದು ಪ್ರಶ್ನೆ. ಈಗ ನೋಡ್ಬೋದು, ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕಲಿತಾ ಇದ್ದೀರಾ ಇವಾಗ. ಆದ್ರಿಂದ ನಿಮ್ಮ ಕಲಾ ಜರ್ನಿ ಯಾವ ವರ್ಷದಿಂದ, ಯಾವ ಏಜಲ್ಲಿ ಸ್ಟಾರ್ಟ್ ಆಯಿತು ಅಂತ ನಮಸ್ತೆ ಅವರೇ? 1 year. 1 year ಬೇಬಿಯಿಂದ. ಓಕೆ, ಫಸ್ಟ್ ಸ್ಟೇಜ್ ನಿಮಗೆ ನೆನಪಿದೆಯಾ? ಫಸ್ಟ್ ಏನು ಮಾಡಿದೆ ಅಂದರೆ ಸಿಂಗಿಂಗಲ್ಲಿ ಬಂದ್ಯಾ, ಡ್ಯಾನ್ಸ್ ಎಲ್ಲ ಹೆಂಗೆ ಬಂದ್ರಿ ನೀವು ಈ ಕಲಾ ಜರ್ನಿಗೆ? ನಾನು ಸಿಂಗಿಂಗಲ್ಲಿ ಬಂದದ್ದು. ಸಿಂಗಿಂಗಲ್ಲಿಯಾ? ಓಕೆ. ನೀವು? ನಾನು ಡ್ಯಾನ್ಸಲ್ಲಿ ಬಂದದ್ದು. ಎಷ್ಟನೇ ಏಜಲ್ಲಿ? 2ನೇ ವರ್ಷದಲ್ಲಿ. 1 ವರ್ಷ ನೆಕ್ಸ್ಟ್ ಬಂದಿದ್ದಾರೆ ಇವರು. ಓಕೆ, ನೀವು ಡ್ಯಾನ್ಸಲ್ಲಿ ಬಂದ್ರೆ ನೀವು. ನಿಮಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟನಾ? ಹೌದಾ? ಯಾರು ಹೇಳಿಕೊಡೋದು ಡ್ಯಾನ್ಸ್ ಎಲ್ಲ? ನಿತಿನ್ ಸರ್. ನಿತಿನ್ ಸರಾ? ಓಕೆ. ಹಾಗಾದರೆ ನಿಮ್ಮ ಡ್ಯಾನ್ಸ್ ಕ್ಲಾಸ್ ಇದೆಯಾ ನಿಮಗೆ? ನೀವು ಡ್ಯಾನ್ಸ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೀರಾ? ಸಿಂಗಿಂಗ್ ಕ್ಲಾಸ್ ಯಾವ್ದಾದ್ರು ಕ್ಲಾಸಸ್ಗಳಿಗೆ ಅಟೆಂಡ್ ಆಗ್ತಿದ್ರೆ ಅದರ ಹೆಸರನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ನಿತಿನ್ ಸರ್ ಡ್ಯಾನ್ಸ್ ಕ್ಲಾಸಲ್ಲಿ ಕಲಿಸ್ತಾರೆ. ಆಮೇಲೆ ಸ್ವಿಮ್ಮಿಂಗ್ ಕ್ಲಾಸ್ ಮಧುಕರ್ ಸರ್. ಓಕೆ. ಭರತನಾಟ್ಯ ಲತಾ ಮ್ಯಾಮ್. ಓಕೆ. ಆಮೇಲೆ ಗೊತ್ತಿಲ್ಲ, ಪರವಾಗಿಲ್ಲ. ಎಸ್, ನೆಕ್ಸ್ಟ್ ನಿಮ್ಮ ಗುರುಗಳ ಹೆಸರು, ಅಂದರೆ ನೀವು ಯಾವ್ದಾದ್ರು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ರೆ, ಸಿಂಗಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ರೆ ಅದನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿ.
ನಾನೇ ನೋಡಿ ಕಲಿಯೋದು. ಆದರೆ ಸಾಂಗ್ ಎಲ್ಲ ಕಲ್ತಾದ್ಮೇಲೆ ನಾನೊಂದು ಕರೋಕೆ ಕ್ಲಾಸಿಗೆ ಹೋಗ್ತೇನೆ. ಅಲ್ಲಿದ್ದು ಸರ್ ಇದ್ದ ಹೆಸರು ಚಂದ್ರಶೇಖರ್ ಸರ್. ಸೊ ನಾನು ಯಾಕೆ ಗುರುಗಳ ಹೆಸರನ್ನೆಲ್ಲ ಕೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನೀವು ಹೇಳಿದ್ರಿ ನೀವು ಕಲ್ತ ಮೇಲೆ ಆದ್ರೂ ನೀವು ಗುರುಗಳ ಹತ್ರ ಹೋಗ್ತೀರಾ. ನಾವು ಯಾವುದೇ ಸಾಧನೆನ ಮಾಡ್ತಾ ಇದ್ರು ಅದು ಪರ್ಫೆಕ್ಟ್ ಆಗಿ ಕೊನೆಯಲ್ಲಿ ಒಂದು ಸ್ಥಾನಕ್ಕೆ ಹೋಗಿ ನಿಲ್ಬೇಕು ಅಂತ ಹೇಳಿದ್ರೆ ನಮ್ಮ ಮುಂದೆ ಗುರಿ ಇರ್ಬೇಕಂದ್ರೆ ನಮ್ಮ ಹಿಂದೆ ಗುರು ಇರಲೇಬೇಕಲ್ವಾ. ಸೊ ಆದ್ರಿಂದ ನಾನು ಈ ಪ್ರಶ್ನೆಯನ್ನ ಕೇಳಿದ್ದು. ಸೊ ಆದ್ರಿಂದ ಈ ಒಂದು ವಿಡಿಯೋವನ್ನು ಟಿ.ವಿ ಎಲ್ಲ ಯೂಟ್ಯೂಬ್ ಎಲ್ಲ ನೋಡ್ತಿರುವಂತಹ ನಿಮ್ಮ ಗುರುಗಳಿಗೆ ಕೂಡ ತುಂಬ ಖುಷಿ ಆಗ್ತದೆ. ಓಕೆ, ನನ್ನ ಸ್ಟೂಡೆಂಟ್ ಹೋಗಿದ್ದಾಳೆ, ನನ್ನ ಸ್ಟೂಡೆಂಟ್ ನನ್ನ ಹೆಸರು ಹೇಳಿದ್ರು ಅಂತ ಅವರಿಗೂ ಕೂಡ ಒಂದು ಖುಷಿ ಆಗ್ತದೆ, ಹೌದಲ್ವಾ. ಸೊ ಆದ್ರಿಂದಾಗಿ ಅವರಿಗೂ ಕೂಡ ನೀವು ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಲ್ವಾ. ಎಸ್, ಮುಂದಕ್ಕೆ ನಿಮ್ಮ ತಂದೆ ತಾಯಿಯ ಬಗ್ಗೆ ಹೇಳಿದ್ರಿ, ಸೊ ಎಲ್ಲದರ ಬಗ್ಗೆ ಹೇಳಿದ್ರಿ. ಕೊನೆಯದಾಗಿ ಒಂದು ಮೇಯ್ನ್ ಮ್ಯಾಟರ್ ಏನಂತ ಹೇಳಿದ್ರೆ, ಇವತ್ತು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ಇಷ್ಟು ಕ್ಯಾಮ್ರಾದ ಮುಂದೆ ಕೂತಿದ್ದೀರಾ, ಎಷ್ಟೋ ವೀಕ್ಷಕರು ನಿಮ್ಮ ಕಲಾ ಜರ್ನಿಯನ್ನ ಕಾತುರತೆಯಿಂದ ಕಾಯ್ತಾ ಇದ್ದಾರೆ, ಹೌದಲ್ವಾ. ಆದ್ರಿಂದ ಇದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಪದ್ಮಶ್ರೀ ಮೇಡಮ್ ಅವರು. ಸೊ ಆದ್ರಿಂದ ಪದ್ಮಶ್ರೀ ಮೇಡಮ್ನ ಬಗ್ಗೆ ಅಥವಾ ಈ ತಂಡದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮಸ್ತೆ ಅವರೇ? ನನ್ನನ್ನು ಈ ಸ್ಟೇಜಿಗೆ ಕರ್ಕೊಂಡು ಬಂದವರು ಪದ್ಮಶ್ರೀ ಮ್ಯಾಮ್, ಮತ್ತು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ನಮ್ಮನ್ನು ಅಮ್ಮ ಥರ ನೋಡ್ಕೊಂಡಿದ್ದಾರೆ, ತನ್ನ ತಾಯಿ ಥರ. ಎಸ್, ಸೂಪರ್. ಎಸ್, ನಾವು ಎಲ್ಲ ಒಂದು ಪ್ರತಿಭೆಗಳು ಯಾರೆಲ್ಲಿ ಬರ್ತಾರೋ, ಅದು ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ, ಎಲ್ಲರ ಬಾಯಿಂದ ಬರುವಂತಹ ಮಾತು ಒಂದೇ, ಅವರು ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳ ಹಾಗೆಯೇ ನೋಡಿಕೊಳ್ತಾರೆ, ಸ್ವಂತ ಮಕ್ಕಳ ಹಾಗೆಯೇ. ಸೂಪರ್. ಆದ್ರಿಂದ ಆಶ್ರಿತ್ ಅವ್ರೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪದ್ಮಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್. ಅವರು ನಮ್ಮನ್ನು ಮಕ್ಕಳ ಥರ ನೋಡ್ಕೊಳ್ಳುತ್ತಾರೆ. ನಾನು ಇವಾಗಲೇ ಹೇಳಿದ್ದಲ್ಲ, ಅದೇ ಆನ್ಸರ್ ಬರ್ತದೆ ಅಂತ. ಸೂಪರ್. ಈ ಒಂದು ಆಶೀರ್ವಾದವೇ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ. ಯಾಕೆಂತ ಹೇಳಿದರೆ ಮಕ್ಕಳಿಗಿಂತ ದೊಡ್ಡ ದೇವರು ಬೇರೆ ಯಾರೂ ಇಲ್ಲ. ಸೊ ಆದ್ದರಿಂದ ಈ ಎಲ್ಲ ಮಕ್ಕಳ ಆಶೀರ್ವಾದ, ಮಕ್ಕಳ ಪೇರೆಂಟ್ಸ್ನವರ ಆಶೀರ್ವಾದ, ಆ್ಯಂಡ್ ಅದೆಷ್ಟು ಅನಾರೋಗ್ಯ ಪೀಡಿತರಿಗೆ ಸಹಾಯ ಮಾಡಿದಂತಹ ಮನೆಯವರ ಖುಷಿಯ ಆಶೀರ್ವಾದ ಎಲ್ಲವೂ ಸೇರಿ ನಮ್ಮ ವಾಯ್ಸ್ ಆಫ್ ಆರಾಧನೆ ಇದೀಗ ಹೆಮ್ಮರವಾಗಿ ಬೆಳೀತಾ ಇದೆ. ಇನ್ನು ಮುಂದಕ್ಕೆ ಕೂಡ ಬೆಳಿಬೇಕು, ಹಾಗೆ ಅದೆಷ್ಟೋ ಪ್ರತಿಭೆಗಳಿಗೆ ದಾರಿದೀಪವಾಗ್ತಾ ಇದೆ, ಇನ್ನು ಮುಂದಕ್ಕೂ ಕೂಡ ಆಗಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಒಂದು ಸಣ್ಣ ಪ್ರಶ್ನೆ. ಸೊ ಓಕೆ, ನೀವೀಗ ಹೆದರಿಕೆ ಇಲ್ಲದೆ ನನ್ನ ಜೊತೆ ಮಾತಾಡ್ತಿದ್ದೀರಾ, ಕ್ಯಾಮ್ರಾದ ಮುಂದೆ ಮಾತಾಡ್ತಿದ್ದೀರಾ, ಹೌದಲ್ವಾ. ಇಬ್ಬರಿಗೂ ಹೆದರಿಕೆ ಇಲ್ಲ. ಅಕ್ಕನ ನೋಡೋಕೆ ಹೇಗೂ ಹೆದರಿಕೆ ಆಗೋದಿಲ್ಲ, ನನ್ನ ನೋಡೋಕೆ ಯಾಕೆ ಹೆದರಿಕೆ ಆಗ್ತದಲ್ವಾ. ಸೊ ಎಸ್, ಸೊ ಫಸ್ಟ್ ನೀವೊಂದು ಸ್ಟೇಜಿಗೆ ಹೋಗಿರ್ತೀರಾ, ಓಕೆನಾ. ನೀವು ಹೇಳಿದ್ರಿ ಈ ಏಜಲ್ಲಿ ನಾನು ಹೋಗಿದ್ದೇನೆ ಅಂತ. ಸೊ ಅದನ್ನು ಫಸ್ಟ್ ಟೈಮ್ ನಿಮಗೆ ಸ್ಟೇಜಿಗೆ ಹೋಗೋ ಭಯ ಆಗಲಿಲ್ವಾ? ಫಸ್ಟ್ ಟೈಮ್ ಇಲ್ಲ. ಓ ಸೂಪರ್. ನಿಮಗೆ ಭಯ ಆಗಿದೆ ಅಂತ. ಓ, ನಿಮಗೆ ಭಯ ಆಗಿದೆ. ಯಾಕೆ ಭಯ ಆಯಿತು? ಗೊತ್ತಿಲ್ಲ ಅಲ್ಲ, ಅಮ್ಮ ತಗೊಂಡೋಗಿ ಬಿಟ್ಟರು, ಮುಂದೆ ಜನ ನೋಡಾಗ ಏನೋ ಭಯ ಆಯಿತು. ಮತ್ತೆ ಪ್ರಾಕ್ಟೀಸ್ ಆಯ್ತಲ್ಲ. ಇವಾಗ ಎಷ್ಟು ಜನ ಇದ್ರು ಡೋಂಟ್ ಕೇರ್, ಮಾಡಿದೆ ಪರ್ಫಾರ್ಮೆನ್ಸ್ ಅಲ್ವಾ. ಎಸ್, ಸೂಪರ್. ಎಸ್, ವಾಯ್ಸ್ ಆಫ್ ಆರಾಧನಾ ತಂಡಕ್ಕೂ ನೀವು ಹೇಗೂ ಥ್ಯಾಂಕ್ಸ್ ಹೇಳಿದ್ರೆ. ಯಾಕೆಂತ ಹೇಳಿದರೆ ಅದೆಷ್ಟೋ ಕಾರ್ಯಕ್ರಮಗಳನ್ನು ಎಲ್ಲರೂ ನೀಡ್ತಾರೆ, ಅದೆಷ್ಟೋ ಸ್ಟೇಜ್ ಪ್ರೋಗ್ರಾಮ್ಸ್ಗಳನ್ನು ಎಷ್ಟೋ ಜನ ನೀಡ್ತಾರೆ. ಆದರೆ ಅದೆಷ್ಟೋ ಪ್ರತಿಭೆಗಳನ್ನು ಟಿ.ವಿ ಚಾನೆಲ್ನ ಮೂಲಕ ಅವರ ಕಲಾ ಜರ್ನಿಯನ್ನು ಪರಿಚಯ ಮಾಡುವಂತಹ ಏಕೈಕ ತಂಡ ಅಂತ ಹೇಳಿದರೆ ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಮಾತ್ರ. ಯಾಕೆಂತ ಹೇಳಿದರೆ ಟಿ.ವಿ ಚಾನೆಲ್ಗಳಲ್ಲಿ ಕುಳಿತುಕೊಂಡು ಅವರ ಒಂದು ಮಾತನ್ನು ಇಡೀ ವೀಕ್ಷಕರು ನೋಡ್ತಾರೆ ಅಂತ ಹೇಳಿದರೆ ಅದು ಸಣ್ಣ ಮಾತಲ್ವೇ ಅಲ್ಲ. ಆದ್ರಿಂದ ನಮ್ಮ ವಾಯ್ಸ್ ಆಫ್ ಆರಾಧನಕ್ಕೆ ಇನ್ನೊಂದು ಅವಕಾಶವನ್ನು ಕೊಟ್ಟಂತವರು ನಮ್ಮ ಅಭಿಮತ ವಾಹಿನಿ ಹಾಗೂ ತಂಡದ ಸರ್ವ ಸದಸ್ಯರಲ್ವಾ. ಸೊ ಆದ್ರಿಂದ ಅಭಿಮತ ವಾಹಿನಿಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರು ತುಂಬ ತಂಡಕ್ಕೆ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡಲಿಕ್ಕೆ ಅವಕಾಶ ನೀಡಿದ್ದಾರೆ, ಮತ್ತು ಎಲ್ಲರನ್ನು ಜನ ನೋಡೋ ಹಾಗೆ ಮಾಡಿದ್ದಾರೆ. ಎಸ್, ನೀವು ಅವರಿಗೆ ಸಹ ತುಂಬ ಥ್ಯಾಂಕ್ ಯು. ಯಾಕೆಂದರೆ ಅವರು ನಮ್ಮನ್ನು ಎಲ್ಲರಾಗೆ ನೋಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಲ್ವಾ. ಸೊ ಎಸ್, ನೀವು ಇವ್ರು ಹೇಳುತ್ತಿರುವಂಥ ಅರ್ಥ ಅಂತ ಏನಂತ ಹೇಳಿದರೆ, ನಾನು ಆವಾಗಲೇ ಹೇಳಿದೆ, ಆ ಒಂದು ಟಿ.ವಿ ಚಾನೆಲ್ನಲ್ಲಿ ನಮ್ಮ ಮುಖ ಬರುವಂಥದ್ದು ಅಂತ ಹೇಳಿದರೆ ಅದು ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ. ಸೊ ಆದ್ದರಿಂದ ಅಭಿಮತ ವಾಹಿನಿಯ ತಂಡದ ಸರ್ವ ಸದಸ್ಯರಿಗೂ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಸಲ್ಲಿಸ್ತಾರೆ. ಸೊ ಆದ್ದರಿಂದ ಕೊನೆಯದಾಗಿ ಇಬ್ಬರಲ್ಲಿ ಯಾರಾದರೂ ಒಂದು ಸಾಂಗ್ ಹೇಳ್ತೀರಾ? ಓಕೆ, ಎಸ್, ನಮಸ್ತೆ. ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ, ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ, ಅಕ್ಕ ಪಂಡದ ಲೆಪ್ಪುನ ಕುಲು ಬತ್ತೆರಿತ್ತೆಲ, ಅಕ್ಕ ಪಂಡದ ಲೆಪ್ಪುನ ಕುಲು ಬತ್ತೆರಿತ್ತೆಲ, ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ,
ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ ಓ ರಾಮ ಓ ಧೂಮ ರಾಮ ಧೂಮ ಚೋಮ ಅವಳು ಏರುಲರಿಯ ಮಲ್ಲ ಮಲ್ಲ ಬೊಂಡ ದೆತ್ತದು ಕೆತ್ತದು ಕೊರ್ಲೆಯ ಮಂಡೆ ನಿಲಿಗೆ ನೀರು ಕೂಟದ ಬೆಂದ್ರ ಕಾಯ್ಪೊಡು ಕೋಟಿ ಚೆನ್ನೈ ಎಣ್ಣೆಯೇ ಪಾರ್ದು ಪೊರ್ಲು ಮೀಯೊಡು ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ. ಸೂಪರ್, ತುಂಬ ಖುಷಿ ಆಯಿತು ನನಗೆ. ಇಲ್ಲಿಂದ ಎಕ್ಕಸಕ ಅಂದರೆ ಡ್ಯಾನ್ಸ್ ಮಾಡು ಅಂತ ಆಯಿತು. ಇನ್ನು ಮುಂದೆ ಕೂಡ ಅದ್ಭುತವಾದಂಥ ಸಾಂಗನ್ನೆಲ್ಲ ಕಲಿತು ಮುಂದಕ್ಕೆ ಕೂಡ ದೊಡ್ಡ ದೊಡ್ಡ ಸ್ಟೇಜಲ್ಲಿ ಹಾಡುವಾಗೆ ಆಗಲಿ, ಆಯಿತಾ? ಎಸ್, ಮುಂದಕ್ಕೆ ಕೊನೆಯದಾಗಿ ಒಂದು ಪ್ರಶ್ನೆ. ಸೊ ಇವಾಗ ನೀವು ನಿಮ್ಮ ಡ್ಯಾನ್ಸನ್ನು ಕೂಡ ಮಾಡ್ತಿದ್ದೀರಾ, ಸಿಂಗಿಂಗನ್ನು ಕೂಡ ಹೇಳ್ತಿದ್ದೀರಾ, ಸ್ವಿಮ್ಮಿಂಗ್, ಕರಾಟೆ, ಕಾಮಿಕ್ಸ್ ಬರೆಯುವಂಥದ್ದು ಎಲ್ಲವನ್ನ ಕೂಡ ಕಲ್ತ್ಕೊಂಡಿದ್ದೀರಾ. ಸೊ ಮುಂದಕ್ಕೆ ಈಗ ನೀವು ಸಣ್ಣ ಕ್ಲಾಸಲ್ಲಿ ಕಲಿತಾ ಇದ್ದೀರಾ. ಸೊ ಮುಂದಕ್ಕೆ 10th ಆದಮೇಲೆ PU ನಿಮ್ಮ ಎಜುಕೇಷನ್ ಎಲ್ಲ ಮುಗ್ದ ಮೇಲೆ ನೀವು ಒಂದು ಆಸೆ ಇಟ್ಕೊಂಡಿರ್ತೀರಲ್ವ, ನಾನು ಈ ಕೆಲಸಕ್ಕೆ ಹೋಗಬೇಕು, ಪ್ರೊಫೆಷನಲ್ಲಿ ನಾನು ಹಿಂಗೆ ಆಗಬೇಕು ಅಂತ ಒಂದು ಆಸೆ ಇರ್ತದಲ್ಲ. ಆದ್ದರಿಂದ ನಮಸ್ವಿ ಅವರಿಗೆ ಏನಾಗಬೇಕು ಅಂತ ಆಸೆ? ಸೈಂಟಿಸ್ಟ್. ಯಾಕೆ? ಯಾಕಂದರೆ ಅದರಿಂದ ತುಂಬ ನಮಗೆ ಇನ್ಫಾರ್ಮೇಷನ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಜನರಿಗೆ ಕೂಡ ಸೈನ್ಸ್. ಓಕೆ, ನಿಮಗೆ ಏನಾಗಬೇಕು ಅಂತ ಆಸೆ ಇದೆ? ಡಾಕ್ಟರ್. ಯಾಕೆ? ಇಂಜೆಕ್ಷನ್ ಗೊತ್ತಲಿಕ್ಕೆ ಅಲ್ಲ, ಯಾಕೆ? ಯಾಕೆಂದರೆ ನನಗೆಲ್ಲ ಸಹಾಯ ಮಾಡಲಿಕ್ಕೆ. ಸಹಾಯ ಮಾಡಲಿಕ್ಕೆ, ಅಂದರೆ ರೋಗ ಇದ್ದವರಿಗೆ, ಅಂದರೆ ಯಾರು ಕಷ್ಟ ಇದ್ದವರಿಗೆಲ್ಲ ನೀವು ಸಹಾಯ ಮಾಡ್ತೀವಿ ಫ್ರೀಯಾಗಿಯಾ? ಹಣಕ್ಕೆ ಫ್ರೀಯಾಗಿ. ವಾವ್, ಸೂಪರ್. ಇಷ್ಟು ಚಿಕ್ಕ ಏಜಲ್ಲಿ ಇಷ್ಟೆಲ್ಲ ಥಿಂಕಿಂಗ್ ಇದೆ ಅಂತ ಹೇಳಿದರೆ ಅದು ಸಣ್ಣ ವಿಷಯ ಅಲ್ಲ. ಆದ್ದರಿಂದ ನಿಮ್ಮ ಎಲ್ಲ ಕನಸುಗಳು ಈಡೇರಲಿ ಅಂತ ಹೇಳಿಕೊಂಡು ನನ್ನ ಪರವಾಗಿ, ಅಭಿಮತ ವಾಹಿನಿ ಪರವಾಗಿ, ವಾಯ್ಸ್ ಆಫ್ ಆರ್ತ್ನ ತಂಡದ ಪರವಾಗಿ ನಿಮಗೆ ಕೇಳ್ಕೊಳ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಈ ಕಲಾ ಜರ್ನಿಯನ್ನು ತಿಳಿಸಿದ್ದಕ್ಕೆ ನನ್ನ ಪರವಾಗಿ ಹಾಗೂ ಅಭಿಮತ ವಾಹಿನಿಯ ಪರವಾಗಿ ಮನಸ್ಪೂರ್ವಕವಾದ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ಪ್ರತಿಭೆಗಳಾದಂತಹ ನಮಸ್ವಿ ಭಾಸ್ಕರ್ ಹಾಗೂ ಆಶ್ರಿತಾ ಅವರ ಕಲಾ ಜರ್ನಿ. ಸೊ ಇಂತಹದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ಪ್ರತಿ ವಾರ ನಿಮ್ಮ ಮುಂದೆ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದ ಮೂಲಕ ನಾವು ಬರ್ತಾ ಇರ್ತೇವೆ. ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನ ವೀಕ್ಷಿಸುವುದರ ಮೂಲಕ ನಮ್ಮ ಎಲ್ಲ ಪ್ರತಿಭೆಗಳಿಗೆ ನಿಮ್ಮ ಪ್ರೀತಿಯ ಪ್ರೋತ್ಸಾಹವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ, ನಾನು ನಿಮ್ಮ ಶ್ರೇಯಾ ಸುಳ್ಯ. ಇದು ಅಭಿಮತ, ಜನ ಮನದ ನಾಡಿ ಮಿಡಿತ.